ಓಕೆ ಫೈನ್. ಇವಾಗ ನಮ್ಮ ಎಡಿಜಿ ಒಂದು ಹಾಡ್ ಹೇಳ್ತಾರ, ಎಲ್ಲರೂ ಸೈಲೆಂಟ್ ಆಗಿರ್ರಿ. ಹಾ ಎಡಿಜಿ ಶುರು ಮಾಡ್ರಿಪ್ಪ. ಕಟ್ಟುವೆವು ನಾವು ಹೊಸನಾಡೊಂದನ್ನ ಹೇಳಿ, ಕಟ್ಟುವೆವು ನಾವು ಹೊಸನಾಡೊಂದನ್ನ, ಕಟ್ಟುವೆವು ನಾವು ಹೊಸನಾಡೊಂದನ್ನ, ರಸದ ಬೀಡೊಂದನ್ನ, ಹೊಸನೆತ್ತ ರೂಪಕ್ಕೆ ಹಾರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸ ಉತ್ತುಂಗ ಬೀಜಗಳ ಈ ಕ್ಷುಬ್ಧ ಸಾಗರು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನ್ನ, ಹೊಸನಾಡೊಂದನ್ನ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನಾವೊಂದು ಹೊಸ ನಾಡು ಕಟ್ಟೋಣ ನೀವು ಹೇಳ್ದಂಗೆ. ಓಕೆರಪ್ಪ, ಇವಾಗ ನಮ್ಮ ಮಳೆ ಹುಡುಗಿ ಮಾತನಾಡ್ತಾರ, ಅವ್ರೇನ್ ಮಾತನಾಡ್ತಾರ ಅಂತ ಲಕ್ಷ್ಯ ಕೊಟ್ಟು ಕೇಳ್ರಿ. ಹಾ ಪೂಜಾ ಮೇಡಮ್ ಶುರು ಮಾಡ್ರಿ. ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರಿಗೆ ನನ್ನ ನಮಸ್ಕಾರಗಳು. ಓಕೆ ಮುಂದೆ ವೇದಿಕೆ ಮೇಲೆ ಉಪಸ್ಥಿತಿರುವ ನಾಡಿನ ಎಲ್ಲಾ ಹಿರಿಯ ನಾಯಕರಿಗೆ ನನ್ನ ನಮಸ್ಕಾರಗಳು. ನೆಕ್ಸ್ಟ್. ಹಾಗೆ ವೇದಿಕೆ ಮುಂದಿರುವ ಕೆಚ್ಚೆದೆಯ ಸ್ವಾಭಿಮಾನಿ ಅಕ್ಕ ತಂಗರಿಗೆ, ಅಣ್ಣನ್ ತಮ್ಮನಿಗರಿಗೆ ನನ್ನ ನಮಸ್ಕಾರಗಳು ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಏನ್ ಹೇಳಿದ್ರಿ ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ನನ್ನ ನಮಸ್ಕಾರಗಳು ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಓ ಹಂಗ, ನಿಮಗೂ ನಮಸ್ಕಾರ. ಹೌದು, ನಮ್ಮನ್ನ ಹಂಗೆ ಕರೆದ್ರಿ ನೀವು? ನಾನು ನಿಮ್ಮನ್ನು ಕೆಚ್ಚೆದೆಯ ಸ್ವಾಭಿಮಾನಿಗಳ ಅಂತ ಹೇಳೋಕೆ ಯಾಕೆ ಹೇಳಿದ್ದೀನಿ, ಅದಕ್ಕೆ ಒಂದು ಕಾರಣ ಇದೆ. ಏನ್ರಿ ಅದು? 40 ವರ್ಷಗಳ ಕಾಲ ಹಿಂದೆ ಒಂದು ರಾಜಕೀಯ ಪಕ್ಷನ ಕಟ್ಟಿ ಬೆಳೆಸಿ ಆ ಪಕ್ಷನ ದಕ್ಷಿಣ ಭಾರತದಲ್ಲಿ ಮೊದಲನೇ ಸತಿ ಅಧಿಕಾರಕ್ಕೆ ತಂದು 3.5 ವರ್ಷಗಳ ಕಾಲ ಕರ್ನಾಟಕದ ಅಭಿವೃದ್ಧಿ ನನ್ನ ಸಂಕಲ್ಪ ಎಂದು ಹಗಲು ರಾತ್ರಿ ದುಡಿದ ನಮ್ಮ ಯಡಿಯೂರಪ್ಪಾಜಿ ಅವರು ಅವ್ರ ಸ್ವಾಭಿಮಾನಕ್ಕಾಗಿ, ಆತ್ಮಾಭಿಮಾನಕ್ಕಾಗಿ ಅಧಿಕಾರವನ್ನು ಬಿಟ್ಟು, ಪಕ್ಷವನ್ನ ಬಿಟ್ಟು ಇವತ್ತೇನ್ ಮಾಡಿದ್ರು? ಇವತ್ತು ಈ ಹೊಸ ಪಕ್ಷನ ಕಟ್ಟಿದ್ದಾರೆ. ನೀವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡೋಕೆ ಬಂದಿದ್ದೀರಾ. ನೀವೆಲ್ಲರೂ ಕರ್ನಾಟಕ ಜನತಾ ಪಕ್ಷಕ್ಕೆ ಶಕ್ತಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಹೌದು ಹೌದು ಹೌದು, ಕರೆಕ್ಟ್ ಹೇಳಿದ್ರಿ. ಪೂಜಾ ಅವರೇ, ಅಂದಾಗೆ ಅವರಲ್ಲಿ ಇಷ್ಟವಾದ ಗುಣ ಯಾವ್ದು ನಿಮಗೆ? ನನಗೆ ಯಡಿಯೂರಪ್ಪಾಜಿಯಲ್ಲಿ ಇಷ್ಟವಾದ ಗುಣ ಅಂದ್ರೆ ಅವರಲ್ಲಿ ಇರೋ ಹೋರಾಟದ ಮನೋಭಾವ. ಓ ಹಂಗ, ಕರೆಕ್ಟು. ಅವ್ರು ಹೋರಾಟ ಮಾಡಿ ಏನೇನ್ ಮಾಡಿದ್ರು? ಅವರು ಸಿಎಂ ಆಗಿದ್ದಾಗ ಬ್ಯಾಂಗ್ಳೂರ್ಗೆ ಕೊಟ್ಟಷ್ಟು ಪ್ರಾಮುಖ್ಯತೆ ಅವರು ಬೆಳಗಾವಿಗೆ ಕೊಟ್ಟರು. ಓಕೆ. ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮಾಡಿರೋ ಕೆಲಸಗಳನ್ನ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೊಟ್ಟರು. ಓಕೆ. ನೀವೆಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು, ನಾನು ಮಾತಾಡಲ್ಲ. ಏಯ್ ಸುಮ್ನಿರ್ರೋ, ಯಾಕೆ ಹಂಗ್ ಮಾಡ್ತೀರಿ? ಸೈಲೆಂಟ್ ಆಗಿರ್ಬೇಕು, ದಯವಿಟ್ಟು ಕೈ ಮುಗಿತೀನಿ, ದಯವಿಟ್ಟು ಸುಮ್ನಿರಿ ಪ್ಲೀಸ್, ಇಟ್ಸ್ ಎ ರಿಕ್ವೆಸ್ಟ್. ಏ ಸುಮ್ನಿರ್ರಿಪ್ಪ, ಯಾಕೆ ಪಾಪ ಹುಡುಗಿಗೆ ಕಾಟ ಕೊಡ್ತೀರಿ ನೀವು? ಸುಮ್ನಿರಿ ಸ್ವಲ್ಪ. ನೀವು ಸುಮ್ಮನೆ ಇದ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ನಾನು ಮಾತಾಡಲ್ಲ. ಏ ಸುಮ್ನಿರ್ರಿಪ್ಪ, ನಿಮ್ ಕಾಲ್ ಬೀಳ್ತಾನೆ. ಕಷ್ಟಪಟ್ಟು ಅವ್ರು ಕನ್ನಡ ಕಲ್ತಾರ, ನೀವು ಮಾತಾಡ್ರಿ. ಪೂಜಾ ನೋಡಿ, ನಾನು ತುಂಬಾ ಕಷ್ಟಪಟ್ಟು, ಒಂದು ನಿಮಿಷ ಎಲ್ಲರೂ ದಯವಿಟ್ಟು ಸೈಲೆಂಟ್ ಆಗಿರಿ. ನಾನು ತುಂಬಾ ಕಷ್ಟಪಟ್ಟು ಕನ್ನಡ ಕಲ್ತಿದ್ದೀನಿ. ನೀವೆಲ್ಲರೂ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಕೊಡ್ಬೇಕು, ಆಮೇಲೆ ನನಗೆ ಮಾತನಾಡೋಕೆ ಸ್ವಲ್ಪ ಸೈಲೆನ್ಸ್ ಕೊಡ್ಬೇಕು, ದಯವಿಟ್ಟು ಪ್ಲೀಸ್. ಅಯ್ಯೋ ಸರಿ, ನೀವು ಕಂಟಿನ್ಯೂ ಮಾಡ್ರಿ. ನನಗೆ ಇಲ್ಲಿ ಮಾತನಾಡೋಕೆ ನೀವು ಅವಕಾಶ ಕೊಟ್ಟಿದ್ದೀರಾ. ಇವತ್ತು ನಾನು ಏನಿದ್ದೀನಿ ನಿಮ್ಮಿಂದಾನೆ. ನಾನು ಎಲ್ಲಿ ಹುಟ್ಟಿದೆ? ಯುಪಿದಲ್ಲಿ. ಯಾ ರಿಯಲಿ? ಕರ್ನಾಟಕ ನನ್ನ ಕರ್ಮಭೂಮಿ. ನಾನು ನಿಮ್ಮ ಕನ್ನಡತಿ. ನಾನು ನಿಮ್ಗೆ ಒಂದ್ ಮಾತು ಹೇಳೋಕೆ ಇಷ್ಟಪಡ್ತೀನಿ. ಹಾ ಹೇಳ್ರಿ. ನೀವು ನನಗೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ ತೋರಿಸಿದ್ದೀರಾ. ಇವತ್ತು ನಮ್ಮ ಪಕ್ಷಕ್ಕೆ ನೀವೆಲ್ಲರೂ ಸಪೋರ್ಟ್ ಕೊಡ್ಬೇಕು. ಸರಿ, ಕೊನೆಯದಾಗಿ ಏನ್ ಹೇಳ್ತೀರಿ? ಕೊನೆಯದಾಗಿ ಒಂದ್ ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಡಿಯೂರಪ್ಪಾಜಿ ಅವ್ರ ಮನಸ್ಸಲ್ಲಿ ಕಲ್ಯಾಣ ಕರ್ನಾಟಕದ ಕನಸು ಇದೆ. ಎಂತ ಕನಸ್ರಿ? ಕಲ್ಯಾಣ ಕರ್ನಾಟಕದ ಕನಸು ಇದೆ. ಓ ಹಂಗ, ಸರಿ ಇವಾಗ ಏನ್ ಮಾಡ್ಬೇಕು ಎಲ್ರು? ಆ ಕನಸು ನಿಜ ಆಗ್ಬೇಕಾದ್ರೆ ನಾವೆಲ್ಲರೂ ಈ ಪಕ್ಷಕ್ಕೆ ಶಕ್ತಿ ಕೊಡ್ಬೇಕು. ಅದಕ್ಕಿಂತ ಮೊದಲು ಕೆಜೆಪಿ ಅನುಭವ ಮಂಟಪ ಆಗ್ಬೇಕು. ಓಕೆರಪ್ಪ, ಫೈನಲಿ ನಿಮ್ಮ ಪಕ್ಷದ ಮೋಟೋ ಒಂದ್ಸರಿ ಹೇಳ್ಬಿಡ್ರಿ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು. ಓ ಸರಿ, ಇವಾಗ ಏನ್ ಮಾಡ್ತೀರಿ? ನನ್ ಮಾತನ್ನ ಮುಗಿಸ್ತಾ ಇದ್ದೀನಿ ನಾನು. ಅದ್ರ ಮುಂಚೆ ಒಂದ್ ಚಿಕ್ಕ ಲೈನ್ ಹೇಳೋಕೆ ನಾನು ಇಷ್ಟಪಡ್ತೀನಿ. ಓಕೆ ಫೈನ್. ಯಡಿಯೂರಪ್ಪಾಜಿ ಒಂದು ವ್ಯಕ್ತಿ ಅಲ್ಲ, ಅವ್ರ ಒಂದು ಶಕ್ತಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು. ಓಹೋ, ಜೈ ಹಿಂದ್, ಜೈ ಟಿಪ್ಪು ಸುಲ್ತಾನ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಬಹಳ ಕನ್ನಡದಲ್ಲಿ ಅದ್ಭುತವಾಗಿ ಮಾತಾಡಿದ್ರಿ. ನಿಮಗೂ ನಿಮ್ಮ ಯಡಿಯೂರಪ್ಪನವ್ರಿಗೂ ಒಳ್ಳೇದಾಗ್ಲಿ. ನಮಗೆ ಇವಾಗ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.